ನಮ್ಮ ಭಾರತೀಯ ಪುರಾಣಗಳಲ್ಲಿ ಹಲವಾರು ರಹಸ್ಯಗಳು ಅಡಗಿವೆ. ಆ ರಹಸ್ಯಗಳಲ್ಲಿ ಒಂದು ಜಗತ್ಪಾಲಕನಾದ ಶ್ರೀಮನ್ನಾರಾಯಣನ ದಶಾವತಾರ. ಪ್ರತಿ ಯುಗದಲ್ಲೂ ಯಾವಾಗ ಅಧರ್ಮ ಹೆಚ್ಚಾಗುತ್ತದೆಯೋ ಆಗ ಶ್ರೀ ಮಹಾವಿಷ್ಣು ಭೂಮಿಯ ಮೇಲೆ ಅನೇಕ ಅವತಾರಗಳನ್ನು ತಾಳುತ್ತಾನೆ. ಬನ್ನಿ, ನಾರಾಯಣನ ಅವತಾರಗಳ ಕಥೆಗಳನ್ನು ನೋಡೋಣ. ನಮ್ಮ ವಿಶ್ವದ ಸೃಷ್ಟಿಕರ್ತನಾದ ಬ್ರಹ್ಮನಿಗೆ ಒಂದು ದಿನ 4 ಯುಗಗಳಿಗೆ ಸಮಾನ. ಅದನ್ನು ಕಲ್ಪ ಎಂದು ಕರೆಯುತ್ತಾರೆ. ಒಂದು ಕಲ್ಪದ ನಂತರ ಬ್ರಹ್ಮದೇವರು ನಿದ್ರಿಸುತ್ತಾರೆ. ಆ ಸಮಯದಲ್ಲಿ ಹಯಗ್ರೀವ ಎಂಬ ರಾಕ್ಷಸನು ಬ್ರಹ್ಮದೇವರು ನಿದ್ರಿಸುತ್ತಿರುವಾಗ ಅವರ ಕೈಯಿಂದ 4 ವೇದಗಳನ್ನು ಕದಿಯುತ್ತಾನೆ. ನಾರಾಯಣ ನಾರಾಯಣ, ನಮ್ಮ ಸೃಷ್ಟಿ ಸಂಕಷ್ಟದಲ್ಲಿದೆ. ಒಂದು ಕಡೆ ಹಯಗ್ರೀವನು ನನ್ನ ವೇದಗಳನ್ನು ಕದಿಯಿದ್ದಾನೆ, ಮತ್ತೊಂದು ಕಡೆ ಜಗತ್ತಿನಲ್ಲಿ ಮಹಾಪ್ರಳಯದ ಆಗಮನವಾಗುತ್ತಿದೆ. ನೀವು ಅವತಾರ ತಾಳುವ ಸಮಯ ಬಂದಿದೆ. ಆಗಲಿ ದೇವತೆಗಳೇ, ನಾನು ನನ್ನ ಪ್ರಥಮ ಅವತಾರವನ್ನು ತಾಳುವ ಸಂದರ್ಭ ಈಗ ಬಂದಿದೆ. ಓ ಮಹಾರಾಜ ಮನು, ನನ್ನನ್ನು ರಕ್ಷಿಸಿ. ಇಲ್ಲಿ ಅನೇಕ ವಿಶಾಲವಾದ ಮೀನುಗಳು ನನ್ನನ್ನು ತಿನ್ನಬಹುದು. ದಯವಿಟ್ಟು ನನ್ನನ್ನು ಒಂದು ಸುರಕ್ಷಿತವಾದ ಸ್ಥಳಕ್ಕೆ ವರ್ಗಾಯಿಸಿ. ಆಗಲಿ ಪುಟ್ಟಮತ್ಸ್ಯವೇ, ನಿನಗೆ ನನ್ನ ಕಮಂಡಲದಲ್ಲಿ ಆಶ್ರಯ ನೀಡುವಷ್ಟು ಸ್ಥಳವಿದೆ. ಮನು, ಇನ್ನು 7 ದಿನಗಳಲ್ಲಿ ಮಹಾಪ್ರಳಯದ ಆರಂಭವಾಗಲಿದೆ. ನೀನು ಒಂದು ವಿಶಾಲವಾದ ನೌಕೆಯನ್ನು ನಿರ್ಮಿಸು. ಆ ನೌಕೆಯಲ್ಲಿ ಸಪ್ತಋಷಿಗಳು, ಹೂವು ಹಣ್ಣುಗಳು, ಎಲ್ಲ ತರಹದ ಜೀವರಾಶಿಗಳನ್ನು ಒಗ್ಗೂಡಿಸು. ನಾನು ನಿನ್ನ ಸಹಾಯಕ್ಕೆ ಬರುತ್ತೇನೆ. ನಿಮ್ಮ ಆಜ್ಞೆಯಂತೆ ಆಗಲಿ ಪ್ರಭು. ಹಯಗ್ರೀವನಿಗೆ ಒಂದು ವರವಿತ್ತು. ಆ ವರದ ಪ್ರಕಾರ ಅವನನ್ನು ಕೇವಲ ಅವನಂತೆಯೇ ಇರುವವನು ಮಾತ್ರ ವಧಿಸಬಹುದು. ಹೀಗಾಗಿ ನಾರಾಯಣನು ಹಯಗ್ರೀವ ಅವತಾರ ತಾಳಿದನು. ಹಯಗ್ರೀವ ಮತ್ತು ಹಯಗ್ರೀವನ ನಡುವೆ ಘೋರ ಯುದ್ಧ ನಡೆಯಿತು. ಜಯ ದಿವ್ಯ ಶಕ್ತಿ ರಕ್ಷಾ ರಕ್ಷಾ, ಜಯತು ಜಯತು ಹಯಗ್ರೀವ, ಜಯತು ಜಯತು ಹಯಗ್ರೀವ. ನಾರಾಯಣನೇ ಜಯಿಸಿದರು ಮತ್ತು ವೇದಗಳನ್ನು ಬ್ರಹ್ಮದೇವರಿಗೆ ಮರಳಿ ನೀಡಿದರು. ಇತ್ತ ಮನು ನಿರ್ಮಿಸಿದ ದೋಣಿ ಪ್ರವಾಹದಿಂದ ಮುಂದೆ ಸಾಗಲು ಕಷ್ಟವಾಯಿತು. ಮತ್ಸ್ಯನಾರಾಯಣನು ದೋಣಿಯನ್ನು ತನ್ನ ಕೊಂಬಿಗೆ ಕಟ್ಟಿ ಮುಂದೆ ಸಾಗಿಸಿದನು. ಜಯ ಜಯ ಮತ್ಸ್ಯದೇವ, ಲೋಕ ಸಂರಕ್ಷಣಕಾರಕ. ಮತ್ತೆ ಧರ್ಮದ ಸ್ಥಾಪನೆಯಾಯಿತು ಎಂದು ನಾರಾಯಣನು ಕ್ಷೀರಸಾಗರದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾಗ, ನಾರಾಯಣ ಮಹಾವಿಷ್ಣುವೇ, ನಮ್ಮಿಂದ ಒಂದು ತಪ್ಪಾಗಿದೆ. ಏನು ತಪ್ಪು? ಇಂದ್ರ, ನನ್ನ ಸಮಸ್ತ ತಪೋಬಲದಿಂದ ಈ ಹೂವಿನ ಮಾಲೆಯನ್ನು ನಿರ್ಮಿಸಿದ್ದೇನೆ. ಇದನ್ನು ತೆಗೆದುಕೋ. ಇಂದ್ರ, ನಿನ್ನ ಅಹಂಕಾರಕ್ಕೆ ಕಾರಣವಾದ ಈ ಸಂಪತ್ತು ನಿನ್ನಿಂದ ದೂರವಾಗಲಿ. ನೀನು ಶ್ರೀಹೀನನಾಗುವೆ. ಪರಮಕೃಪಾಳು ನಾರಾಯಣ, ನಮ್ಮಿಂದ ತಪ್ಪಾಗಿದೆ, ಅದು ನಮಗೆ ಅರಿವಿದೆ. ಆದರೆ ಇಂತಹ ಶಾಪವನ್ನು ನಾವು ತಡೆಯಲಾರೆವು. ದೇವತೆಗಳೇ, ನಿಮ್ಮ ತಪ್ಪು ಅರಿವಾಗಿರುವುದು ಒಳ್ಳೆಯದೇ. ನೀವೊಂದು ಸಮುದ್ರ ಮಂಥನ ಮಾಡಿ, ಅದರಿಂದ ನಿಮ್ಮ ಮನಸ್ಸಿನ ಮಂಥನವೂ ಆಗುವುದು. ಇಂದ್ರದೇವನು ತನ್ನ ಶತ್ರುಗಳಾದ ರಾಕ್ಷಸರ ಸಹಾಯವನ್ನು ಸಮುದ್ರಮಂಥನಕ್ಕಾಗಿ ಬೇಡಿಕೊಂಡನು. ಸಮುದ್ರಮಂಥನಕ್ಕೆ ಒಂದು ಮಂಥಿನ ಅಗತ್ಯವಿತ್ತು. ಆ ಅಗತ್ಯವನ್ನು ಮಂದರಾಚಲ ಪರ್ವತ ಪೂರೈಸಿತು. ಹಗ್ಗದ ರೂಪದಲ್ಲಿ ಶಿವನ ವಾಸುಕಿನಾಗನೂ ಸಹಾಯ ಮಾಡಿತು. ಆದರೆ ಪರ್ವತ ಮುಳುಗುತ್ತಿತ್ತು. ಅದಕ್ಕಾಗಿ ಶ್ರೀಮನ್ನಾರಾಯಣನು ತನ್ನ 2ನೇ ಅವತಾರವಾದ ಕೂರ್ಮ ಅವತಾರವನ್ನು ತಾಳಿ ಪರ್ವತಕ್ಕೆ ಸಹಾಯ ಮಾಡಿದರು. ಮಂಥನದಲ್ಲಿ ಮೊದಲು ಹಾಲಾಹಲ ವಿಷ ಹೊರಬಂತು. ಅದು ದೇವತೆಗಳು ಹಾಗೂ ಅಸುರರಿಗೆ ತೊಂದರೆ ಉಂಟುಮಾಡಿತು.
ಆಗ ಮಹಾದೇವನು ಆ ವಿಷವನ್ನು ತಾನೇ ಸ್ವೀಕರಿಸಿ ವಿಷಕಂಠರಾದರು. ಮುಂದೆ ಮಂಥನದಲ್ಲಿ ಹಲವಾರು ರತ್ನಗಳು ಹೊರಬಂದವು. ಅವು ದೇವತೆಗಳಿಗೆ ಸೇರಿತು. ಕೊನೆಗೆ ಅಮೃತ ಹೊರಬಂತು. ಧನ್ವಂತರಿ ಅಮೃತವನ್ನು ತೆಗೆದುಕೊಂಡು ಓಡಿದರು. ಆಗ ವಿಷ್ಣು ಮೋಹಿನಿ ಅವತಾರ ತಾಳಿ ದೇವತೆಗಳು ಹಾಗೂ ಅಸುರರಿಗೆ ಹಂಚಿದರು. ಅಸುರರಿಗೆ ಅಮೃತ ನೀಡಿದರೆ ಅವರು ಅಜೇಯರಾಗುವನು ಎಂದು ಅಸುರರಿಗೆ ಅಮೃತದ ಬದಲಿಗೆ ಹಾಲನ್ನು ನೀಡುತ್ತಿದ್ದರು. ಇದನ್ನು ಕಂಡ ಅಸುರ ಸ್ವರ್ಭಾನು ದೇವತೆಗಳಂತೆ ರೂಪ ಬದಲಿಸಿ ದೇವತೆಗಳ ಜೊತೆಯಲ್ಲಿ ಕುಳಿತನು. ಇದನ್ನು ಕಂಡ ಸೂರ್ಯ ಮತ್ತು ಚಂದ್ರ ಇವನು ದೇವನಲ್ಲ, ಅಸುರ ಸ್ವರಭಾನು. ತಕ್ಷಣವೇ ಮೋಹಿನಿ ರೂಪದಲ್ಲಿದ್ದ ವಿಷ್ಣು ತನ್ನ ಸುದರ್ಶನ ಚಕ್ರವನ್ನು ಬಿಟ್ಟನು. ಆದರೆ ಅಮೃತ ಕುಡಿದು ಅಮರನಾದ ಸ್ವರ್ಭಾನು ರಾಹು ಮತ್ತು ಕೇತುಗಳಾಗಿ ಉಳಿದನು. ಇತ್ತ ಅಮರತ್ವದಿಂದ ದೇವತೆಗಳು ಅಸುರರ ವಿರುದ್ಧ ವಿಜಯ ಸಾಧಿಸಿದರು. ಅದಕ್ಕೆ ಅಸುರರ ತಾಯಿ ದಿತಿ ದುಃಖಿಸಿದಳು. ಆರ್ಯ, ನನಗೆ ಎಂತಹ ಪುತ್ರರನ್ನು ನೀಡಿ ಎಂದರೆ ಅವರು ತ್ರಿಲೋಕದಲ್ಲಿ ಅವರ ಆಧಿಪತ್ಯವನ್ನು ಸಾಧಿಸಬೇಕು. ನನಗೆ ಅಮರತ್ವ ನೀಡಿ ಪ್ರಭು. ಪುತ್ರ ಅಮರತ್ವ ಯಾರಿಗೂ ದೊರೆಯುವುದಿಲ್ಲ. ಹುಟ್ಟಿದ ಮೇಲೆ ಸಾವು ಖಚಿತ. ಪರಮಪಿತ ನನಗೆ ನಿಮ್ಮ ಯಾವುದೇ ಸೃಷ್ಟಿಯಿಂದ ವಧೆಯಾಗಬಾರದು. ತಥಾಸ್ತು. ವಿಷ್ಣು, ಬಾ, ನಿನ್ನ ಪ್ರಿಯವಾದ ಭೂಮಿಯನ್ನು ನನ್ನಿಂದ ರಕ್ಷಿಸು. ಬ್ರಹ್ಮದೇವ, ಹಿರಣ್ಯಾಕ್ಷನು ಭೂದೇವಿಯನ್ನು ಗರ್ಭೋದಕ ಸಾಗರದಲ್ಲಿ ಅಡಗಿಸಿದ್ದಾನೆ. ಭೂದೇವಿಯನ್ನು ಹೇಗಾದರೂ ರಕ್ಷಿಸಿ. ಅದೃಶ್ಯ ರೂಪಂ ಮಹತೋ ದಿಗಂಥಂ ಧರಣಿಂ ಚ ದಂತೆ ಸಮುದ್ಧರಣತಂ. ಜಯ ಜಯ ವರಹ, ಜಯ ಜಯ ವರಹ, ಜಯ ಜಯ ವರಹ, ಜಯ ಜಯ ವರಹ. ವಿಷ್ಣು, ನನ್ನ ತಮ್ಮನ ಸಾವಿನ ಪ್ರತೀಕಾರ ತೀರಿಸಿಕೊಳ್ಳುತ್ತೇನೆ. ಹಿರಣ್ಯಕಶ್ಯಪು ಬ್ರಹ್ಮದೇವನ ತಪಸ್ಸು ಮಾಡಿದನು. ಬ್ರಹ್ಮದೇವ, ನನ್ನ ವಧೆ ಭುವಿಯ ಮೇಲೂ ಆಗಬಾರದು, ಆಕಾಶದಲ್ಲೂ ಆಗಬಾರದು, ಹೊರಗೂ ಆಗಬಾರದು, ಒಳಗೂ ಆಗಬಾರದು, ನರನಿಂದಲೂ ಆಗಬಾರದು, ದೇವನಿಂದಲೂ ಆಗಬಾರದು, ಬೆಳಗ್ಗೆಯಲ್ಲೂ ಆಗಬಾರದು, ರಾತ್ರಿಯಲ್ಲೂ ಆಗಬಾರದು. ಅವನು ಸ್ವರ್ಗಲೋಕಕ್ಕೆ ದಾಳಿ ಮಾಡಿ ದೇವತೆಗಳನ್ನು ಅವನ ಸೇವಕರನ್ನಾಗಿ ಮಾಡಿಕೊಂಡನು. ಆದರೆ ವಿಧಿಯ ಆಟವೇನೆಂದರೆ ಹಿರಣ್ಯಕಶ್ಯಪನ ಮಗ ಪ್ರಹ್ಲಾದ ವಿಷ್ಣುವಿನ ಪರಮ ಭಕ್ತನಾಗಿದ್ದನು. ಅದಕ್ಕೆ ಹಿರಣ್ಯಕಶ್ಯಪು ತನ್ನ ಮಗನಿಗೆ ಹಲವಾರು ರೀತಿಯಲ್ಲಿ ತೊಂದರೆಗಳನ್ನು ನೀಡಿದನು. ಅಂಧಕಾರದ ನಡುವೆ ನಿಂತಿದ್ದ ಬಾಲಕ ಭಯವಿಲ್ಲ ಅವನ ಮನದೊಳಗೆ. ಎಲ್ಲ ನೋವಿನಲ್ಲೂ ಎಲ್ಲ ಕಷ್ಟದಲ್ಲೂ ನಾರಾಯಣ ನಾಮವೇ ಅವನ ಉಸಿರೇ. ಜಗವು ವಿರೋಧಿಸಿದರೂ ಭಕ್ತಿ ಎಂದಿಗೂ ಸೋಲದು. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ಅವರು ಎಲ್ಲೆಲ್ಲಿಯೂ ಇರುವರು. ಹಾಗಾದರೆ ಅವನು ಈ ಕಂಬದಲ್ಲಿಯೂ ಇರಬಹುದಲ್ಲವೇ? ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. हिरण्यकाशीपोर्हन्ता भक्तप्रह्लडपालकः नखडं श्त्रयुधो देवः नरसिंहः शरणं मामा धर्मसंरक्षणार्थाय आधर्मविनाशनाय च. जय नारसिंह.
ವಧೆ ನಿನ್ನಿಂದ ಸಾಧ್ಯವಿಲ್ಲ. ಮೂರ್ಖ, ನೋಡು, ನಾನು ನರನೂ ಅಲ್ಲ, ದೇವನೂ ಅಲ್ಲ. ನಾನು ನರಸಿಂಹ. ನೀನು ಹೊರಗೂ ಇಲ್ಲ, ಒಳಗೂ ಇಲ್ಲ. ಈಗ ಬೆಳಗಿಯೂ ಅಲ್ಲ, ರಾತ್ರಿಯೂ ಅಲ್ಲ. ನೀನು ಆಕಾಶದಲ್ಲೂ ಇಲ್ಲ, ಭೂಮಿಯ ಮೇಲೂ ಇಲ್ಲ. ಈಗ ನಾನು ನಿನ್ನನ್ನು ಯಾವ ಅಸ್ತ್ರದಿಂದಲೂ ಅಲ್ಲ, ಶಸ್ತ್ರದಿಂದಲೂ ವಧಿಸುವುದಿಲ್ಲ. ನನ್ನ ಉಗುರುಗಳಿಂದ ವಧಿಸುವೆ. ಯುದ್ಧದ ನಂತರ ನರಸಿಂಹ ಪ್ರಹ್ಲಾದನ ಪಟ್ಟಾಭಿಷೇಕ ಮಾಡುವರು. ಪ್ರಹ್ಲಾದನ ಮೊಮ್ಮಗ್ಗ ಬಲಿ. ಇವನೂ ಕೂಡ ಎಲ್ಲ ಅಸುರರಂತೆ ಮತ್ತೆ ಸ್ವರ್ಗದ ಮೇಲೆ ದಾಳಿ ಮಾಡಿದನು. ಆದರೆ ಬಾಲಿ ಅವನ ಅಜ್ಜನಂತೆ ವಿಷ್ಣುವಿನ ಮಹಾಭಕ್ತನಾಗಿದ್ದನು. ಅವನ ಗುರು ಶುಕ್ರಾಚಾರ್ಯರು ಅವನಿಗೆ ಅಶ್ವಮೇಧ ಯಾಗ ಮಾಡಿದನು. ಪ್ರಭು, ನಿಮ್ಮ ಭಕ್ತ ಬಾಲಿಯು ನಮ್ಮ ಸ್ವರ್ಗವನ್ನು ಆವರಿಸಿರುವನು. ದಯಮಾಡಿ ನಮ್ಮ ಸ್ವರ್ಗವನ್ನ ಮತ್ತೆ ನಮಗೆ ದೊರೆಯುವಂತೆ ಮಾಡಿ. ಆಗಲಿ ದೇವತೆಗಳೇ, ನಾನು ಮಾತೆ ಅದಿತಿ ಮತ್ತು ಋಷಿ ಕಶ್ಯಪರ ಪುತ್ರನಾಗಿ ಜನಿಸುವೆ. ಬ್ರಾಹ್ಮಣ ಕುಮಾರ, ನಿಮಗೆ ನಾನು ಯಾವ ರೀತಿಯಲ್ಲಿ ಸಹಾಯ ಮಾಡಬಹುದು? ಗುರುವೇ, ನೀವು ಹೇಳುವುದನ್ನು ನಾನು ಗೌರವಿಸುತ್ತೇನೆ. ಆದರೆ ದಾನ ಕೇಳಿಕೊಂಡವನಿಗೆ ದಾನ ಕೊಡದೆ ನನ್ನ ವಚನವನ್ನು ನಾನು ಹೇಗೆ ಮುರಿಯಲಿ? ಆಗ ಬಾಲಿಯು ವಾಮನನ ಪಾದ ತೊಳೆಯಲು ಮುಂದಾದಾಗ ಕಳಶಗಿಂಡಿಯಿಂದ ನೀರು ಹೊರಬರಲಿಲ್ಲ. ಅಲ್ಲಿ ಶುಕ್ರಾಚಾರ್ಯರಿದ್ದರು. ಆಗ ವಾಮನನು ಗರಿಕೆಯ ಹುಲ್ಲನ್ನು ತೆಗೆದುಕೊಂಡು ಶುಕ್ರಾಚಾರ್ಯರ ಕಣ್ಣಿಗೆ ಚುಚ್ಚಿದನು. ಕೇಳಿ ಬ್ರಾಹ್ಮಣ ಕುಮಾರ, ನಿಮಗೆ ಏನು ಬೇಕು? ಬಾಲಿ, ನನಗೆ 3 ಪಾದದಷ್ಟು ಜಾಗವನ್ನು ನೀಡು. ಓಂ ವಾಮನಾಯ ನಮಃ. ಬಾಲಿ, ನನ್ನ 1 ಪಾದ ಈ ಭುವಿಯನ್ನು, ಮತ್ತೊಂದು ಪಾದ ಸ್ವರ್ಗವನ್ನು ಆವರಿಸಿದೆ. ನನ್ನ 3ನೇ ಪಾದವನ್ನು ಇಡಲು ನಿನ್ನ ಬಳಿ ಜಾಗವಿಲ್ಲ. ಪ್ರಭು, ನೀವು ನನ್ನ ಶಿರಸ್ಸಿನ ಮೇಲೆ ತಮ್ಮ ಪಾದವನ್ನ ಇಡಿ. ವಿಶ್ವವಿಕ್ರಾಂತ ಗೋವಿಂದ. ಓಂ ವಾಮನಾಯ ನಮಃ. ತ್ರಿವಿಕ್ರಮಾ. ಬಾಲಿ, ನಿನ್ನ ಪರಮ ಭಕ್ತಿಯನ್ನು ನಾನು ಮೆಚ್ಚಿರುವೆ. ಅದಕ್ಕೆ ಇಂದಿನಿಂದ ನೀನು ಈ ಸುತಳ ಲೋಕದ ಮಹಾರಾಜನಾಗುವೆ ಮತ್ತು ನೀನು ಕಲಿಯುಗದ ಅಂತ್ಯದವರೆಗೂ ಚಿರಂಜೀವಿಯಾಗಿರುವೆ. ಪ್ರಭು, ನೀವು ಎಂದೆಂದಿಗೂ ನನ್ನ ಜೊತೆಯಲ್ಲಿರುವ ವರ ನೀಡಿ. ತಥಾಸ್ತು. ಅದಕ್ಕೆ ಲಕ್ಷ್ಮೀದೇವಿಯು ಬಾಲಿಗೆ ರಕ್ಷಾಬಂಧನದೊಟ್ಟು ಬಾಲಿಯಿಂದ ತನ್ನ ಪತಿಯನ್ನು ಕೇಳಿ ಮತ್ತೆ ವೈಕುಂಠಕ್ಕೆ ಕರೆತಂದರು. ಸುದರ್ಶನ, ನಿನ್ನ ಅಹಂಕಾರದಿಂದ ನೀನು ಭೂಲೋಕದಲ್ಲಿ ಜನ್ಮ ತಾಳುವೆ. ಕಾರ್ತ್ಯವೀರ್ಯ ಅರ್ಜುನನಾಗಿ ಸುರ್ದರ್ಶನನು ಭುವಿಯಲ್ಲಿ ಅವತಾರ ತಾಳಿದನು. ಕಾರ್ತ್ಯವೀರ್ಯ ಅರ್ಜುನನು ಪರಮ ಪ್ರತಾಪಿಯಾಗಿದ್ದನು. ದಶಕಂಠ ರಾವಣನಂಡೆ ಸೋಲಿಸಿದ. ಶ್ರೀ ಗುರುದತ್ತಾತ್ರೇಯನ ಆಶೀರ್ವಾದದಿಂದ ಅವನಿಗೆ 1000 ಕೈಗಳು ದೊರೆತವು. ಇದ್ದರಿಂದ ಅವನನ್ನು ಸಹಸ್ರಬಾಹು ಎಂದು ಕರೆಯುತ್ತಿದ್ದರು. ಇತ್ತ ಅವನ ವಧೆಗಾಗಿ ಶ್ರೀ ಮಹಾವಿಷ್ಣು ಋಷಿ ಜಮದಗ್ನಿಯ 5ನೇ ಮಗ ರಾಮನಾಗಿ ಜನಿಸಿದ. ಪರಮಶಿವನಿಂದ ವಿದ್ಯೆ ಕಲಿತಿದ್ದ ರಾಮ, ಶಿವನು ರಾಮನ ಪರಾಕ್ರಮ ಕಂಡು ತನ್ನ ಪರಶುವನ್ನು ವರದಾನವಾಗಿ ನೀಡಿದ. ಒಮ್ಮೆ ರೇಣುಕಾದೇವಿಯು ಪುಷ್ಕರ್ಣಿಯಿಂದ ಜಲವನ್ನು ತರುವಾಗ ನಿನ್ನ ಮನಸ್ಸು ಹೇಗೆ ಚಂಚಲವಾಯಿತು? ಇದರ ಶಿಕ್ಷೆ ನಿನಗೆ ಖಂಡಿತ ದೊರೆಯುವುದು. ಪರಶುರಾಮ, ಹೋಗು, ನಿನ್ನ ತಾಯಿಯ ತಲೆಯನ್ನು ಕತ್ತರಿಸು. ಇದ್ದು ನನ್ನ ಆಜ್ಞೆ. ತಂದೆ, ನನ್ನ ಮಾತೆಯನ್ನು ನನಗೆ ಮರಳಿ ನೀಡಿ. ಕಾರ್ತ್ಯವೀರ್ಯಾರ್ಜುನ ಇವರ ಆಶ್ರಮಕ್ಕೆ ಬಂದು ಅತಿಥಿ ಸತ್ಕಾರ ಪಡೆದು ಅಲ್ಲಿದ್ದ ಕಪಿಲೆಯನ್ನು ತನಗೆ ಕೊಡಬೇಕೆಂದು ಬೇಡಿದ. ಕೊಡಲು ಒಪ್ಪಲಿಲ್ಲವಾಗಿ ಯುದ್ಧ ಮಾಡಿ ಜಮದಗ್ನಿಯನ್ನು ಕೊಂದ. ಈ ವಿಷಯ ತಿಳಿದ ಪರಶುರಾಮ ಕೋಪಾವಿಷ್ಟನಾಗಿ ಕೂಡಲೇ ಮಾಹಿಷ್ಮತಿ ನಗರಕ್ಕೆ ಹೋಗಿ
परशुं धारयन् वीरः क्षत्रदर्पविनाशकः धर्मसंस्थापनार्थाय भूभारहरणाय च जय जय परशुराम विष्णोरंशो महाबलः। जामदग्न्याय विद्महे महावीराय धीमहि तन्नः परशुः प्रचोदयात्। भृगुवंशनन्दनः श्रीमान् क्षत्रिय दर्पनाशकः धर्मसंस्थापकः वीरः परशुरामो नमोऽस्तु ते। ತಂದೆ, ನಾನು 21 ಬಾರಿ ಕ್ಷತ್ರಿಯರನ್ನು ವಧಿಸುವೆ.